ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಗುರುವಾರ ಈ ಒಂದು ಮಂತ್ರವನ್ನ 108 ಬಾರಿ ಜಪಿಸಿ ರಾಘವೇಂದ್ರ ಸ್ವಾಮಿಯ ಅದ್ಭುತ ಕೃಪೆಗೆ ಪಾತ್ರರಾಗಬೇಕು ಎಂದು ಈ ವಿಡಿಯೋವನ್ನ ಮಾಡುತ್ತಿದ್ದೇನೆ. ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಯ ಈ ಒಂದು ಮಂತ್ರವನ್ನು ಕೇವಲ 108 ಬಾರಿ ಭಕ್ತಿಯಿಂದ ಜಪಿಸಿದರೆ ಗುರುಗಳ ಕೃಪೆಯಿಂದ ಜೀವನದಲ್ಲಿರುವ ಅನೇಕ ಅಡೆತಡೆಗಳು ದೂರವಾಗುತ್ತದೆ ಎಂದು ಭಕ್ತರೇ ನಂಬಿದ್ದಾರೆ. ಆದರೆ ಈ ಮಂತ್ರವನ್ನ ಯಾವ ಸಮಯದಲ್ಲಿ ಜಪಿಸಬೇಕು, ಯಾವ ನಿಯಮ ಪಾಲಿಸಬೇಕು, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇನೆ. ದಯವಿಟ್ಟು ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೇ ನೋಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೇವಲ ಒಬ್ಬ ಮಹಾನ್ ಯತಿಗಳಲ್ಲ, ಅವರು ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಕರುಣಾಮೂರ್ತಿ. ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನವನ್ನ ಪ್ರವೇಶ ಮಾಡಿದ ನಂತರವೂ ಅನೇಕ ಭಕ್ತರಿಗೆ ತಮ್ಮ ಕೃಪೆಯನ್ನು ತೋರಿಸುತ್ತಿದ್ದಾರೆ ಎಂದು ಭಕ್ತರೇ ನಂಬಿದ್ದಾರೆ. ಯಾರೇ ಭಕ್ತಿಯಿಂದ ರಾಯರನ್ನು ಸ್ಮರಿಸಿದರೂ ಅವರಿಗೆ ಧೈರ್ಯ, ನೆಮ್ಮದಿ ಮತ್ತು ಆಶೀರ್ವಾದ ದೊರೆಯುತ್ತದೆ ಎಂದು ಅನೇಕ ಅನುಭವಗಳು ಹೇಳುತ್ತವೆ ಮತ್ತು ಸಾಕ್ಷಿಯಾಗಿದೆ. ಅದಕ್ಕಾಗಿಯೇ ಗುರುವಾರದಂದು ಮಾತ್ರ ಸಾವಿರಾರು ಭಕ್ತರು ರಾಯರ ಮಠಗಳಿಗೆ ಭೇಟಿ ನೀಡಿ ಸೇವೆಯನ್ನ ಸಲ್ಲಿಸುತ್ತಾರೆ. ಗುರುವಾರದಂದು ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನ ಶಾಂತ ಮನಸ್ಸಿನಿಂದ 108 ಬಾರಿ ಜಪಿಸಿ. ಜಪ ಮಾಡುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ರಾಯರ ಫೋಟೋ ಅಥವಾ ಬೃಂದಾವನದ ಚಿತ್ರದ ಮೇಲೆ ತುಪ್ಪದ ದೀಪವನ್ನ ಹಚ್ಚಿಡಬೇಕು. ನಂತರ ಮನಸ್ಸಿನಲ್ಲಿ ನಿಮ್ಮ ಕಷ್ಟಗಳನ್ನು ರಾಯರ ಪಾದದಲ್ಲಿ ಅರ್ಪಿಸಿ ಭಕ್ತಿಯಿಂದ ಜಪವನ್ನ ಆರಂಭಿಸಿ. ಜಪ ಮಾಡುವಾಗ ಯಾವುದೇ ಆತುರತೆ ಬೇಡ. ಪ್ರತಿ ಬಾರಿ ಮಂತ್ರವನ್ನ ಸ್ಪಷ್ಟವಾಗಿ ಉಚ್ಚರಿಸಿ. ಮಂತ್ರ ಜಪ ಮುಗಿದ ನಂತರ ರಾಯರಿಗೆ ನಮಸ್ಕಾರ ಮಾಡಿ ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿ. ಭಕ್ತರ ನಂಬಿಕೆಯ ಪ್ರಕಾರ ಈ ಮಂತ್ರ ಜಪದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ, ಗುರುಗಳ ಕೃಪೆ ಲಭಿಸುತ್ತದೆ, ವಿದ್ಯಾಭ್ಯಾಸದಲ್ಲಿ ಉತ್ತಮ ಏಕಾಗ್ರತೆ ಬರುತ್ತದೆ, ಉದ್ಯೋಗ ಮತ್ತು ಜೀವನದ ಅಡೆತಡೆಗಳು ದೂರವಾಗಲೆಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ನೆಮ್ಮದಿ ಬೆಳೆಯಲೆಂದು ಆಶಿಸುತ್ತಾರೆ. ಭಕ್ತಿ ಮತ್ತು ಸತ್ಸಂಕಲ್ಪಗಳು ವೃದ್ಧಿಯಾಗುತ್ತವೆ. ಈ ಫಲಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಂದೇ ರೀತಿಯಾಗಿ ಆಗುತ್ತವೆ ಎಂದು ಖಚಿತವಾಗಿ ಹೇಳಲಾಗುವುದಿಲ್ಲ. ಆದರೆ ಭಕ್ತಿಯಿಂದ, ಸತ್ಕಾರ್ಯಗಳೊಂದಿಗೆ ಮತ್ತು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಮನಸ್ಸಿಗೆ ಬಲ ಮತ್ತು ನೆಮ್ಮದಿಯನ್ನಂತೂ ಸಹ ನೀಡುತ್ತದೆ. ಈ ಗುರುವಾರವೇ ನೀವು ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ ಸಂಕಲ್ಪವನ್ನ ಮಾಡಿಕೊಳ್ಳಿ. ಮಂತ್ರ ಜಪಕ್ಕೆ ಸಿಕ್ಕ ಫಲದ ಸಾಕ್ಷಿಯಾಗಿ ಒಂದು ಕರುಣೆಯಾದ ಕಥೆಯನ್ನ ತಿಳಿಯೋಣ ಸ್ನೇಹಿತರೆ. ಒಮ್ಮೆ ಒಬ್ಬ ಬಡ ರೈತ ತನ್ನ ಜೀವನದಲ್ಲಿ ತುಂಬಾ ಸಂಕಷ್ಟಗಳನ್ನ ಎದುರಿಸುತ್ತಿದ್ದನು. ಬೆಳೆ ಸರಿಯಾಗಿ ಬರುತ್ತಿರಲಿಲ್ಲ, ಸಾಲವೂ ಹೆಚ್ಚಾಗುತ್ತು, ಮನೆಯಲ್ಲಿ ನೆಮ್ಮದಿಯೇ ಇರಲಿಲ್ಲ. ಕೊನೆಗೆ ಅವನು ಎಲ್ಲ ಆಸೆಯನ್ನು ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದನು. ರಾಯರೇ, ನನ್ನ ಬಳಿ ಹಣವಿಲ್ಲ, ಬಲವಿಲ್ಲ, ನಿಮ್ಮ ಆಶೀರ್ವಾದವೇ ನನ್ನ ಜೀವನದ ಆಧಾರ ಎಂದು ಭಕ್ತಿಯಿಂದ ಬೇಡಿಕೊಂಡನು. ಅಂದು ರಾತ್ರಿ ಅವನಿಗೆ ಕನಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ದರ್ಶನ ನೀಡಿ, ಭಯಪಡಬೇಡ, ಪ್ರಾಮಾಣಿಕವಾಗಿ ಕೆಲಸ ಮಾಡು, ಪ್ರತಿ ಗುರುವಾರ ನನ್ನನ್ನು ಸ್ಮರಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸು, ದೇವರ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡ ಎಂದು ಆಶೀರ್ವದಿಸಿದರೆಂದು ಹೇಳಲಾಗುತ್ತದೆ. ರೈತನು ಎಚ್ಚರವಾದ ನಂತರ ರಾಯರ ಮಾತಿನಂತೆ ಬದುಕಲು ಪ್ರಾರಂಭಿಸಿದನು. ಪ್ರತಿ ಗುರುವಾರ ಭಕ್ತಿಯಿಂದ ಪೂಜೆ ಮಾಡಿ ಮಂತ್ರವನ್ನ ಜಪಿಸುತ್ತಿದ್ದನು. ಕೆಲವು ತಿಂಗಳುಗಳ ನಂತರ ಅವನ ಬೆಳೆ ಚೆನ್ನಾಗಿ ಬೆಳೆಯಿತು, ಸಾಲಗಳು ನಿಧಾನವಾಗಿ ತೀರತೊಡಗಿದವು ಮತ್ತು ಅವನ ಕುಟುಂಬದಲ್ಲಿ ಸಂತೋಷವು ನೆಲೆಸಿತು. ಆ ದಿನದಿಂದಲೇ ಆ ರೈತನು ತನ್ನ ಜೀವನದಲ್ಲಿ ನಡೆದ ಈ ಬದಲಾವಣೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಂದು ನಂಬಿ ಎಲ್ಲರಿಗೂ ರಾಯರ ಮಹಿಮೆಯನ್ನು ಹೇಳುತ್ತಾ ಬದುಕಿದನು. ಸ್ನೇಹಿತರೆ, ಈ ಕಥೆಯ ಸಂದೇಶವೇನೆಂದರೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಧೈರ್ಯ ಕಳೆದುಕೊಳ್ಳಬಾರದು. ದೇವರ ಮೇಲಿನ ಭಕ್ತಿ, ಗುರುಗಳ ಮೇಲಿನ ನಂಬಿಕೆ ಮತ್ತು ಪ್ರಾಮಾಣಿಕ ಜೀವನ ನಮ್ಮ ಮನಸ್ಸಿಗೆ ಬಲವನ್ನು ನೀಡುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಭಕ್ತಿಯಿಂದ ಬೇಡುವುದು ಅನೇಕ ಭಕ್ತರಿಗೆ ಆತ್ಮಸ್ಥೈರ್ಯ ಮತ್ತು ನೆಮ್ಮದಿಯ ಮೂಲವಾಗಿದೆ ಎಂಬ ನಂಬಿಕೆ ಇದೆ.
ಕೆಲವು ವರ್ಷಗಳ ನಂತರ ಆ ರೈತನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಹಿಂದೆ ಪ್ರತಿದಿನ ಚಿಂತೆಯಲ್ಲಿ ಮುಳುಗಿದ್ದ ಅವನ ಮನೆಯಲ್ಲಿ ಈಗ ನೆಮ್ಮದಿಯು ನೆಲೆಸಿತ್ತು. ಹೊಲದಲ್ಲಿ ಉತ್ತಮ ಬೆಳೆ ಬೆಳೆಯುತ್ತಿತ್ತು. ಕುಟುಂಬದಲ್ಲಿ ಸಂತೋಷವು ಹೆಚ್ಚಾಗಿತ್ತು. ಒಂದು ದಿನ ಅವನ ಊರಿನ ವ್ಯಕ್ತಿಯೊಬ್ಬ ಹೇಳಿದನು, ನೀನು ಇಷ್ಟು ಕಷ್ಟದಲ್ಲಿದ್ದೆ, ಈಗ ಹೇಗೆ ಇಷ್ಟು ಸುಖವಾಗಿದ್ದೀಯಾ? ಆ ರೈತ ನಗುತ್ತಾ ಹೇಳಿದನು, ನನ್ನನ್ನು ಬದಲಾಯಿಸಿದ್ದು ಹಣವಲ್ಲ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಭಕ್ತಿ. ನಾನು ಪ್ರತಿ ಗುರುವಾರ ರಾಯರನ್ನು ಸ್ಮರಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸುತ್ತೇನೆ. ಆದ್ದರಿಂದ ನನಗೆ ಧೈರ್ಯ ಸಿಕ್ಕಿತು. ಧೈರ್ಯ ಬಂದಾಗ ಪರಿಶ್ರಮವು ಹೆಚ್ಚಾಯಿತು. ದೇವರ ಕೃಪೆಯಿಂದ ಜೀವನದಲ್ಲಿ ಬೆಳಕು ಮೂಡಿತು. ಈ ಮಾತು ಕೇಳಿದ ಊರಿನ ಅನೇಕ ಜನರು ಕೂಡ ಗುರುವಾರ ರಾಯರ ಪೂಜೆ ಮಾಡಲು ಆರಂಭಿಸಿದರು. ಅವರು ತಮ್ಮ ತಮ್ಮ ಜೀವನದಲ್ಲಿ ಮನಃಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಕಂಡುಕೊಂಡು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಒಂದು ಮಹತ್ವದ ಸಂದೇಶವನ್ನೇ ನೀಡಿದರು. ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ದೇವರ ಮೇಲೆ ನಂಬಿಕೆ ಇಡಿ, ಯಾರಿಗೂ ಕೆಡುಕು ಬಯಸಬೇಡಿ, ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿ, ಕಷ್ಟದ ಸಮಯದಲ್ಲೂ ಭಕ್ತಿಯನ್ನು ಬಿಡಬೇಡಿ ಎಂದು. ಈ ಸಂದೇಶ ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಸ್ಫೂರ್ತಿಯಾಗಿದೆ. ಈ ಗುರುವಾರ ನೀವು ಸಹ ರಾಯರ ಚಿತ್ರ ಅಥವಾ ಬೃಂದಾವನದ ಮುಂದೆ ಒಂದು ದೀಪವನ್ನ ಹಚ್ಚಿಡಿ. ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಮಾಲೆಯನ್ನ ಇರಿಸಿಕೊಂಡು ಜಪವನ್ನ ಮಾಡಿ. ನಿಮ್ಮ ಮನಸ್ಸಿನ ಎಲ್ಲ ದುಃಖ, ಚಿಂತೆ ಮತ್ತು ಆಸೆಗಳನ್ನು ರಾಯರ ಪಾದವಿಂದರಲ್ಲಿ ಅರ್ಪಿಸಿ. ಯಾವ ಫಲ ಸಿಕ್ಕರೂ ಅದನ್ನು ದೇವರ ಪ್ರಸಾದವೆಂದು ಸ್ವೀಕರಿಸಿ ನಂಬಿಕೆ ಮತ್ತು ಸತ್ಕಾರ್ಯಗಳೊಂದಿಗೆ ಜೀವನವನ್ನ ಸಾಗಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಹಾಗೆ ಒಂದು ಲೈಕ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರೊಂದಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಕ್ತಿಮಯ ಪೂಜೆ, ವ್ರತ, ದೇವಸ್ಥಾನ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ರಮ್ಯಾ ಭಕ್ತಿಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಜೈ ಗುರುರಾಯರು.